ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ ಚಾನಲ್. ಇವತ್ತು ನಾವು ಏನಪ್ಪ ಮಾಡ್ತಾ ಇದ್ದೀವಿ ಅಂತಂದರೆ, ನಮ್ಮ ಊರಿಗೆ ಬಂದಿದ್ದೀವಿ. ತೋಟದ ಪೂಜೆ ನಡೀತಿದೆ. ತೋಟದ ಪೂಜೆ ಆಯಿತು. ಇದು ಊರಿನ ವಾತಾವರಣ ಎಷ್ಟು ಚೆನ್ನಾಗಿದೆ ನೋಡಿ ಗಾಯ್ಸ್. ಎಲ್ಲ ಚಿಕ್ಕದಾಗಿದೆ. ಇವಳು ನನ್ನ ತಂಗಿ ಅಕ್ಷು, ಇವಳು ನನ್ನ ತಂಗಿ ಅಕ್ಷತಾ ಅಂತ. ಆ್ಯಂಡ್ ಈಗ ತೋಟದ ಪೂಜೆ ಎಲ್ಲ ನಡೀತಿದೆ. ಇದೆಲ್ಲ ಫ್ಲವರ್ಸ್ ನೋಡಿ ಗಾಯ್ಸ್, ಎಷ್ಟು ಸ್ಮೂತ್ ಆ್ಯಂಡ್ ಫುಲ್ ಆಗಿ ಚೆನ್ನಾಗಿ ಕಾಣಿಸ್ತಿದೆ. ಅಲ್ಲಿ ಕಿತ್ಕೊಂಡ್ಬಿಡ್ತೀನಿ ಸರ್. ನೋಡಿ ಇಲ್ಲಿ ಎಷ್ಟು ಹೂವುಗಳು ಚೆಂದಾಗಿ. ಈ ಕಡೆ ತಗೋ, ಆ ಕಡೆ ತೆಗೆದ್ಬಿಟ್ಟು ಕ್ಲಿಪ್ ಹಾಕಳಿದೆ. ಈಗ ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಲ್ವಾ. ಆ್ಯಂಡ್ ಈಗ ಬನ್ನಿ, ತೋಟದ ಪೂಜೆ ನಡೀತಾ ಇದೆ. ತೋಟದ ಪೂಜೆ ಮಾಡಿಸ್ತಾನೆ ತೋರಿಸ್ತೀನಿ ಸಾಕಾ. ಆ್ಯಂಡ್ ನೋಡಿದ್ರಲ್ಲ, ಇದು ತೋಟದ ಪೂಜೆ ನಡೀತಾ ಇದೆ. ಅಲ್ಲೆಲ್ಲ ದೊಡ್ಡಮ್ಮ, ದೊಡ್ಡಪ್ಪ, ಅಣ್ಣ, ಎಲ್ಲ ಚಿಕ್ಕಪ್ಪ, ಮಾಮ ಎಲ್ಲ ಬಂದಿದ್ದಾರೆ. ಈಗ ಬನ್ನಿ ಗೈಸ್ ಹೋಗೋಣ. ಇವರು ನಮ್ಮ ಚೇತನಣ್ಣ ಅಂತ. ಚೇತನಣ್ಣ ಹಾಯ್ ಮಾಡಿದ್ದೀನಿ ಬ್ಲಾಗ್ಗೆ. ಯಾಕೆ? ಅವರು ನಮ್ಮಮ್ಮ. ಆ್ಯಂಡ್ ಅಲ್ಲಿರೋದು ನಮ್ಮ ತಾತ ಅಂದರೆ ಮಾಮ ಅಣ್ಣ. ಅವರು ಏನು ಅಜ್ಜಿ ಅಮ್ಮಪ್ಪ. ಆ್ಯಂಡ್ ಇಲ್ಲಿರೋದು ನಮ್ಮ ದೊಡ್ಡಮ್ಮ ಅಂತ. ಗ್ರೀನ್ ಸ್ಯಾರಿ ಉಟ್ಕೊಂಡಿರೋದು ಅದರ ಪಕ್ಕ ಅವ್ರ ಹಸ್ಬೆಂಡು ಈಶ್ವರಪ್ಪ ಅಂತ. ಇವರು ಪ್ರಸಾದ ಹಿಡ್ಕೊಬಂದ್ರಲ್ಲ, ಅವ್ರು ನಮ್ಮ ಡ್ಯಾಡಿ. ಇಲ್ಲಿ ಪೂಜಾರು. ಆ್ಯಂಡ್ ಇಷ್ಟೇ ಜನ ನಾವು ಅಲ್ಲಿ ಬಂದಿದ್ದಾರಲ್ಲ, ಅಲ್ಲಿ ಕೂತಿದ್ದಾರಲ್ಲ, ಅವರು ಸ್ವಾಮಿ ಚಿಕ್ಕಪ್ಪ ಅಂತ. ಇಷ್ಟು ಚೆನ್ನಾಗಿದೆ. ಬನ್ನಿ ಗೈಸ್, ನಮ್ಮ ಡ್ಯಾಡಿ ಜೊತೆ ಹೋಗೋಣ. ಬನ್ನಿ ಗೈಸ್. ನೋಡಿ ತೋಟದ ದೇವರು ಏನು ದೇವರು ಹೆಸರು ಏನಪ್ಪ, ಇವರು ನಮ್ಮ ಜಿನ್ನೆ ಚಿಕ್ಕಪ್ಪ. ಆ್ಯಂಡ್ ಈ ದೇವ್ರ ಹೆಸರು ಏನಪ್ಪ ಅಂತ ಅಂದರೆ ಮುನೇಶ್ವರ ಅಂತ. ಬಾಕ್ಷು ಮುನೇಶ್ವರ. ಬನ್ನಿ ಅಲ್ಲೆಲ್ಲ ನೋಡ್ಕೊಂಡು ಬರೋಣ. ನಮ್ಮ ಚಿಕ್ಕದಾಗಿ ಬೆಳೆದಿದ್ದಾವೆ, ಎಷ್ಟು ಚೆನ್ನಾಗಿ. ಇಲ್ಲೇ ನಿಂತ್ಕೋಬೇಕು ಸಾಕ, ನಾನು ಅಲ್ಲಿ ಹೋಗ್ತೀನಿ. ಕಿತ್ಕೊಂಡು ಹೋಗೋದಿಲ್ವಾ? ಇವಾಗ ಹೋಗ್ಬೇಕಾರೆ ಹೆಂಗೋ ಹಂಗೆ ಹೋಗ್ಬೇಕಲ್ಲ, ಕಿತ್ಕೊಬರಂಗಿಲ್ಲ. ಸ್ವಲ್ಪ ಕಾಲಿಟ್ಟಾಗ ಮುಂದೆ ಬಂದು ಹೋಗ್ತಿದ್ರಲ್ಲ, ಪ್ರಸಾದ ಕೊಡಕ್ಕೆ ಹಾಕಕ್ಕ ಹೋಗ್ತಾ ಇದ್ದಾರೆ. ಇದು ನಮ್ಮ ತೋಟ ಗಾಯ್ಸ್. ಇದು ಒಂದು ಆಗಿರುತ್ತೆ ಮಿನಿ ಬ್ಲಾಗ್ ಅಂತಲೇ ಅನ್ಬಹುದು. ಒಂದು ಸ್ವಲ್ಪ ಉದ್ದನೇ ಇದೆ, ಒಂದು ಸ್ವಲ್ಪ ಚಿಕ್ಕನೂ ಇದೆ. ಅದಕ್ಕೆ ಅಂತ ಆಗ ಇವಾಗ ಏನಪ್ಪ ಅಂದರೆ, ಇದೊಂಥರ ಕಷ್ಟದ್ದು ದಾರಿ ಅಂತಲೇ ಅನ್ಬಹುದು. ಈಗ ಇಲ್ಲಿಂದ ದಾಟ್ಕೊಂಡು ಇಲ್ಲಿಂದ ನಡ್ಕೊಂಡು ಹೋಗಿ ಅಲ್ಲಿ ಹತ್ಕೊಂಡು ಅಲ್ಲಿ ಬನ್ನಿ ಗೈಸ್ ಹೋಗೋಣ. ಸುಮ್ಮನೆ ತೋರಿಸೋದು ಪಿಕಾಕ್ಸ್ ಎಲ್ಲ ಕೂಗ್ತದೆ ಗೊತ್ತಾ ನನಗಿಲ್ಲಿ. ಅಕ್ಷ ಲೈಕ್ ರೋಡ್ ಥರನೇ, ಬಟ್ ಹತ್ತಣ ಇಲ್ಲಿ ಒಂಥರ ಚಿಕ್ಕ ದಾರಿ ಫುಲ್ಲು ಇದಾಗಿರುತ್ತೆ. ಕಾಣಿಸ್ತಿದ್ಯಾ? ದೊಡ್ಡಮ್ಮ ಇಲ್ಲೇ ಜಾರ್ ಬಿಟ್ಟಿದ್ದು. ಇಲ್ಲ ಹತ್ತು
ಏನಿದತ್ತೆ ಹುಷಾರು, ಕಪ್ಪೆಗೆ ಪ್ಯಾರ್ಗೆ ಇರ್ಬಿಟ್ಟತ್ ಲಂಗದೊಳಗೆ. ಬಾ ಹುಷಾರು ಗಾಯ್ಸ್. ನಾನು ಬರ್ತೀನಿ. ಒಂದು ನಿಮಿಷ ನಿಧಾನಕ್ಕೆ ಬಾ. ನಿಧಾನ. ಎಸ್ ಅಕ್ಷು, ಬಾ ಅಕ್ಷು. ಕಮ್ ಆನ್, ಕ್ಯಾನ್ ಟ್ರೈ. ಯು ಕ್ಯಾನ್ ಟ್ರೈ. ಕೈ ಕಟ್ರ. ಯಾ 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 ಬಾ. ಇಲ್ಲಿ ಮಾವಿನ ಮರ. ಮಾವಿನ ಮರ. ಮಾವಿನ ಮರ. ಮಾವನು ಯಾರು ಹೇಳು? ಕಿಶು ಕಿಶು ಕಿಶು. ಮಾವನ ಮರ. ನಮ್ಮ ಮಾವನ ಮರ ಇದು. ನಮ್ಮ ಮಾವನ ಒಂದು ಕಲ್ಲು ಸುಮ್ಮನೆ ನಿಂತ್ಕೊಳ್ತಿದ್ದೀನಿ. ಕಲ್ಲು ಇವಾಗ ಅಲ್ಲಿ ನೋಡಿ ಗಾಯ್ಸ್, ಅಲ್ಲಿ ನೋಡಿ ಎಷ್ಟು ದೊಡ್ಡ ಅಂದರೆ ಇಲ್ಲಿಂದ ಎಲ್ಲ ಜನಗಳು ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಿದ್ದಾರೆ. ಎಲ್ಲ ನೋಡಿ ಇಲ್ಲೆಲ್ಲ ಕಾಣಿಸ್ತಿದ್ದೀರಾ, ನೋಡಬಹುದು. ಇಲ್ಲಿದ್ದಾರೆ. ಹಾಯ್ ಹಾಯ್. ಹಕ್ಕಿಗಳು ಪ್ರಸಾದ ಹಾಕ್ತವ್ರೆ. ಹಕ್ಕಿಗಳಿಗೆ ಪ್ರಸಾದ ಹಾಕ್ತಿದ್ದಾರೆ. ಇದು ಎಷ್ಟೊಂದು ಬರೀ ತೆಂಗಿನ ಮರಗಳೇ ಇದ್ದಾವೆ. ಬರೀ ತೆಂಗಿನ ಮರ. ಪಾಪ ಈಗ ಗಾಯ್ಸ್, ಈಗ ನಮ್ಮ ದೊಡ್ಡಮ್ಮ ಏನಪ್ಪ ಮಾಡಿದ್ದಾರೆ ಅಂದರೆ ಈಗ ನಮ್ಮ ದೊಡ್ಡಮ್ಮ ಅಮ್ಮ ಏನಪ್ಪ ಮಾಡಿದ್ದಾರೆ ಅಂದರೆ, ಈಗ ಸೀಬೆಹಣ್ಣು ಕಿತ್ಕೊಂಬರೋದು, ಹೋಗೋದು ಮನೆಗೆ, ಜೋಳ ಎಲ್ಲ ಕಿತ್ಕೊಂಡು ಹೋಗೋಣ, ಅಲ್ಲಿ ಬೀಸ್ಕೊಂಡು ತಿಂದ್ಬಿಡೋಣ. ಓಕೆನಾ? ಬನ್ನಿ. ಇವಾಗ ಇನ್ನೂ ಸ್ವಲ್ಪ ಏನಾದರೂ ಮಾಡಬಹುದು ಅನಿಸುತ್ತೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಕಾಯ್ದು ಪ್ರಸಾದ ತಿಂದು ಆಮೇಲೆ ಎಲ್ಲ ಲಗೇಜು ಎತ್ಕೊಂಡು ಹೋಗಿ ಕಾರಲ್ಲಿ ನೆಡ್ಕೊಂಡು ಹೋಗ್ತಾ ನಿಮಗೆ ಮಿನಿ ಬ್ಲಾಗ್ ತೋರಿಸ್ತೀನಿ ಗಾಯ್ಸ್. ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಎಲ್ಲರೂ ರಿಯಲಿ ನಾನು ಅಂದ್ಕೊಂಡೆ ಎಲ್ಲ ಚಿಕ್ಕದಾಗಿ ಇದೆ ನಮ್ಮ ತೋಟ. ಅದು ಮುನೀಶ್ವರ ಸ್ವಾಮಿದು ಮರ. ಈಗ ನೋಡಿ, ನಾವು ಹಣೆ ಮೇಲೆಲ್ಲ ವಿಭೂತಿ ಇಟ್ಕೊಂಡಿದ್ದೀವಿ, ನೋಡ್ಬೋದು. ನೀನು ತೋರಿಸು. ಕ್ಯಾಮ್ರಾಮ್ಯಾನ್ ಕೊಡಿಲಿ. ಕ್ಯಾಮ್ರಾಮ್ಯಾನ್ ಇವರು ನೋಡಿ, ಕ್ಯಾಮ್ರಾಮ್ಯಾನ್. ಓಕೆ. ಆ್ಯಂಡ್ ಇದಕ್ಕೆ ನಡ್ಕೊಂಡು ಹೋಗೋಣ ಅಂತಂದರೆ ಹೋಗಬಹುದು, ಬಟ್ ಅವರು ಬಿಡಲ್ಲ. ಚಾನ್ಸ್ ಒಂದು ಸ್ವಲ್ಪ ಅರ್ಧ ದಾರಿ ಕರ್ಕೊಂಡು ಹೋಗ್ತೀನಿ. ಏನು ಬೈಬೇಡಿ, ಒಂದು ಸ್ವಲ್ಪ ಮುಳ್ಳು ಚುಚ್ಚಿದ್ರೆ ನಾನೇ ನೋವು ಬರಬೇಕು. ಓಕೆನಾ? ಬನ್ನಿ ಹೋಗೋಣ. ಹುಷಾರು. ಕಾಮ್ ಡೌನ್. ಒಳ್ಳೆ ಎತ್ತರ ಅನ್ನಿಸ್ತಿದೆ ಗೊತ್ತಾ ಗಾಯ್ಸ್, ಸೂಪರಾಗಿದೆ. ಈ ಥರ ನಡ್ಕೊಂಡು ಹೋಗ್ಬೇಕು. ಚೆನ್ನಾಗಿದೆ ಅಲ್ವಾ ಅಕ್ಕ? ಚೆನ್ನಾಗಿದೆ ಅಲ್ಲ ಅಕ್ಷ? ನೋಡಿ ಎಂತೆಂಥ ಎಲೆಗಳೆಲ್ಲ ಬಿಡ್ತಾವೆ. ಇವಾಗ ವೈಷ್ಣವಿಯವರು ಆ ಮರ ಎತ್ತಿ ಓಕೆ ಗೈಸ್, ರಿಟರ್ನ್. ನೋ ಸೀಬೆಕಾಯಿ ಅಕ್ಕ ಮಮ್ಮಿ ಎಲ್ಲೂ ಕಾಣಿಸ್ತಾವ. ನೆಲದ ಮಿಟ್ಟು ಅಲ್ಲಮ್ಮ, ನೆಲವ ಬಿಟ್ಟು.